ನಮಸ್ಕಾರ ಸ್ನೇಹಿತರೆ, ಆರ್ಬಿಟ್ ಹುಮ್ನಾಬಾದ್ ಮತ್ತು ಸೇವಾ ಸಂಗಮ ಸಂಸ್ಥೆಗಳ ವಾರದ ಸುದ್ದಿಗಳಿಗೆ ತಮಗೆಲ್ಲರಿಗೂ ಸ್ವಾಗತ. ನಮ್ಮ ಸಂಸ್ಥೆ ಮಾಡುವ ಸಮುದಾಯ ಸೇವೆ, ಸಾಮಾಜಿಕ ನ್ಯಾಯ ಮತ್ತು ಪರಿಸರ ಸಂಕಲ್ಪಗಳ ಕುರಿತು ನಮ್ಮ ಪ್ರಯತ್ನಗಳನ್ನು ಈ ಚಾನಲ್ನಲ್ಲಿ ಹಂಚಿಕೊಳ್ಳುತ್ತಿದ್ದೇವೆ. ಬನ್ನಿ ನೋಡೋಣ. ಆರ್ಬಿಟ್ ಸಮಾಜ ಸೇವಾ ಸಂಸ್ಥೆ ಮತ್ತು ICYM ಗುಲ್ಬರ್ಗ ಧರ್ಮಕ್ಷೇತ್ರ ಸಂಯುಕ್ತಾಶ್ರಯದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ರಕ್ತದಾನ ಶಿಬಿರ ದಿವ್ಯ ಸಾನ್ನಿಧ್ಯ ವಹಿಸಿದ ಗುಲ್ಬರ್ಗ ಧರ್ಮಕ್ಷೇತ್ರದ ಶ್ರೇಷ್ಠ ಗುರುಗಳಾದ ಫಾದರ್ ಸ್ಟ್ಯಾನಿ ಲೋಬೋ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿ, ಮನುಷ್ಯನಿಗೆ ಸಹಾಯ ಮಾಡುವುದೇ ಮಾನವೀಯತೆಯ ಧರ್ಮ. ಸಂಕಷ್ಟದಲ್ಲಿರುವ ಕಂಡು ಕನಿಕರಪಟ್ಟು ಅವರ ಸಂಕಷ್ಟದಲ್ಲಿ ಭಾಗಿಯಾಗುವುದೇ ಮಾನವೀಯತೆ. ಹಾಗಾಗಿ ಪ್ರತಿಯೊಬ್ಬರೂ ಮಾನವೀಯತೆಯ ದೃಷ್ಟಿಕೋನವನ್ನು ಇಟ್ಟುಕೊಂಡು ಪರೋಪಕಾರಿಯಾಗಿ ಸ್ವಯಂ ಪ್ರೇರಿತವಾಗಿ ರಕ್ತದಾನ ಶಿಬಿರದಲ್ಲಿ ಮುಕ್ತವಾಗಿ ಭಾಗವಹಿಸುವಂತೆ ಬಂದಂಥ ರಕ್ತದಾನಿಗಳನ್ನು ಉದ್ದೇಶಿಸಿ ಮಾತನಾಡಿದರು. ಮನುಷ್ಯನಿಗೆ ಸಹಾಯ ಮಾಡೋದು, ಮನುಷ್ಯನನ್ನು ಅರ್ಥ ಮಾಡಿ ಮನುಷ್ಯರ ಕಷ್ಟಗಳಿಗೆ ಸ್ಪಂದಿಸುವುದು ನಮ್ಮ ಧರ್ಮ. ಅದೇ ಮಾನವ ಧರ್ಮ. ಅದಕ್ಕಿಂತ ದೊಡ್ಡ ಧರ್ಮ ಯಾವುದಿಲ್ಲ. ಆದ್ದರಿಂದ ಅಂತ ಒಳ್ಳೆಯ ಸಂದೇಶವನ್ನು ನೀವು ನೀಡಿದ್ದೀರಿ. ಇಂದು ಬೀದರ್ ಕ್ಷೇತ್ರದ ಆರ್ಬಿಟ್ ಸಂಸ್ಥೆಯ ಹೆಸರು ಕೇಳಿದವರಿಲ್ಲ. ಪ್ರತಿಯೊಂದು ಗ್ರಾಮ ಕುಟುಂಬದ ಜನರಿಗೆ ಸಂಸ್ಥೆಯು ಚಿರಪರಿಚಿತವಾದದ್ದು. ಜನರು ರಕ್ತದಾನ, ನೇತ್ರದಾನ, ಶರೀರದ ಇನ್ನಿತರ ಭಾಗಗಳ ದಾನ ಮಾಡುವ ಮೂಲಕ ಸಂಕಷ್ಟದಲ್ಲಿರುವವರಿಗೆ ಜನರ ಸಹಾಯ ಮಾಡುವ ಗುಣ ಪ್ರತಿಯೊಬ್ಬ ನಾಗರಿಕರಲ್ಲಿ ಇರಬೇಕು. ಎಷ್ಟೇ ಆಸ್ತಿ ಹಣವಿದ್ದರೂ ಸಂಕಷ್ಟದ ಸಮಯದಲ್ಲಿ ರಕ್ತದ ಅಗತ್ಯವಿದ್ದಾಗ ಪರದಾಡುವ ಪರಿಸ್ಥಿತಿ ಎದುರಾಗುತ್ತದೆ. ಅಂತರ ಪರಿಸ್ಥಿತಿಗಳನ್ನು ಸಮರ್ಥವಾಗಿ ಎದುರಿಸಬೇಕಾದರೆ ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮೂಲಕ ಸಮಾಜಕ್ಕೆ ಮಾದರಿ ಹಾಗೂ ಸಹಕಾರಿಯಾಗಿ ಹೆಜ್ಜೆ ಇಡುವ ಅಗತ್ಯವಿದೆ ಎಂದು ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದ ಹುಮ್ನಾಬಾದ್ ತಾಲೂಕಿನ ಮುಖ್ಯ ವೈದ್ಯಾಧಿಕಾರಿಗಳಾದ ಡಾಕ್ಟರ್ ನಾಗನಾಥ್ ಹುಲ್ಸುರೆ ಶಿಬಿರವನ್ನು ಉದ್ದೇಶಿಸಿ ಮಾತನಾಡಿದರು. ಕೆಲವೊಮ್ಮೆ ಒಂದು ಹನಿ ರಕ್ತಕ್ಕೂ ಕೂಡ ಪರದಾಡಬೇಕಾಗುತ್ತೆ. ಈ ದಾನಗಳಲ್ಲಿ ಎಲ್ಲಕ್ಕಿಂತ ಶ್ರೇಷ್ಠ ದಾನ ನಾವು ಹೇಳ್ತೀವಿ, ಹಣದಾನ, ಪ್ರಸಾದ ದಾನ, ಊಟ ದಾನ. ಆದರೆ ತಮ್ಮಲ್ಲಿನ ದೇಹದ ಅಂಶದಲ್ಲಿನ ರಕ್ತವನ್ನ ಇತರರಿಗೆ ನೀಡುವುದು ಅದು ಅತ್ಯಂತ ಶ್ರೇಷ್ಠ ದಾನ ಮತ್ತು ಮಹಾದಾನ. ಕಾರಣ, ನಮ್ಮ ರಕ್ತ ನೀಡಿದ ಮೇಲೆ ಯಾರಿಗೂ ಹೋಗುತ್ತೋ ಗೊತ್ತಾಗಲ್ಲ. ಇದು ಒಂಥರ ಗುಪ್ತದಾನ ಇದ್ದಾಗ. ಪ್ರತಿಯೊಬ್ಬರು ತಮ್ಮ ಜೀವನದಲ್ಲಿ ಒಂದಲ್ಲ ಒಂದು ಸಲ ರಕ್ತದಾನವನ್ನು ಮಾಡಲೇಬೇಕು. ಸಂತ ಮದರ್ ತೆರೆಸರವರ ಸೇವೆಯ ಮೌಲ್ಯವನ್ನು ನಮ್ಮ ಸಂಸ್ಥೆಯು ಅಳವಡಿಸಿಕೊಂಡು ಸಮಾಜ ಸೇವೆಯೇ ಮಾಡುವುದೇ ನಮ್ಮ ಸಂಸ್ಥೆಯ ಮುಖ್ಯ ಧ್ಯೇಯವಾಗಿದೆ. ಜಾತಿ ಧರ್ಮದ ಭೇದವಿಲ್ಲ. ಸಮಾಜದಿಂದ ಅಂಚಿಗೆ ತಳ್ಳಲ್ಪಟ್ಟರವನ್ನು ಪುನಃ ಸಮುದಾಯಕ್ಕೆ ಸೇರಿಸುವುದೇ ಸಂಸ್ಥೆಯ ಪರಮ ಗುರಿಗಳಲ್ಲೊಂದಾಗಿದೆ ಎಂದು ಸಂಸ್ಥೆಯ ನಿರ್ದೇಶಕರಾದ ವಂದನೀಯ ಫಾದರ್ ವಿಕ್ಟರ್ ವಾಸ್ ರವರು ಮಾತನಾಡಿದರು. ಬ್ರಿಮ್ಸ್ ಆಸ್ಪತ್ರೆಯ ರಕ್ತನಿಧಿ ಘಟಕದ ಡಾಕ್ಟರ್ ವೀರೇಂದ್ರ ಪಾಟೀಲ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು ರಕ್ತವನ್ನು ಸಂಗ್ರಹಿಸುವ ಕಾರ್ಯ ಮಾಡಿದರು. ಈ ಸಂದರ್ಭದಲ್ಲಿ ಡಾಕ್ಟರ್ ಸಂಗೀತಾ ಹುಲ್ಸುರೆ, ಗುಲ್ಬರ್ಗ ಧರ್ಮಕ್ಷೇತ್ರದ ಯುವ ನಿರ್ದೇಶಕರಾದ ಫಾದರ್ ಸಚಿನ್ ಕ್ರಿಸ್ಟಿ, ಫಾದರ್ ವಿನ್ಸೆಂಟ್ ಪಿರೇರಾ, ಫಾದರ್ ಬಾಪು, ಫಾದರ್ ಕ್ಲಾರಿ, ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ವಂದನೀಯ ಫಾದರ್ ವಿಜಯ್, ಆರ್ಬಿಟ್ ಸಂಸ್ಥೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದು 85 ಜನ ರಕ್ತದಾನ ಮಾಡುವ ಮೂಲಕ ಮಾನವೀಯತೆಯನ್ನು ಮೆರೆದರು. ಶ್ರೀಮತಿ ನಿರ್ಮಲಾ ಅಮಿತಾ ಪ್ರಾರ್ಥಿಸಿ, ಅರುಣ್ ಕುಮಾರ್ ರಂಜರಿ ಸ್ವಾಗತಿಸಿ, ಶ್ರೀಮತಿ ರೀಟಾ ನಿರೂಪಿಸಿ, ಶ್ರೀಮತಿ ಸವಿತಾ ವಂದಿಸುವುದರೊಂದಿಗೆ ಕಾರ್ಯಕ್ರಮಕ್ಕೆ ತೆರೆ ಎಳೆಯಲಾಯಿತು. ಔರಾದ್ ತಾಲೂಕಿನ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ನಡೆದ ಜಿಲ್ಲಾ ಮಾನಸಿಕ ಆರೋಗ್ಯ ಕಾರ್ಯಕ್ರಮದಲ್ಲಿ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಲಿವ್ ಲವ್ ಲಾವ್ ಫೌಂಡೇಶನ್ ಕಾರ್ಯಕ್ರಮದ ಸಂಯೋಜಕರು ಮೊಹಮ್ಮದ್ ರಫೀಕ್ ಹಾಗೂ ಕಾರ್ಯಕರ್ತರು ಬಬ್ಬನ್ ಅವರಿಂದ ಪತ್ತೆ ಹಚ್ಚಿದ 40 ಮಾನಸಿಕ ಅಸ್ವಸ್ಥರನ್ನು ಮನೋವೈದ್ಯರ ಬಳಿ ಚಿಕಿತ್ಸೆಗೊಳಪಡಿಸಲಾಯಿತು. ಚಿಕಿತ್ಸೆ ಪಡೆದುಕೊಂಡ ಮಾನಸಿಕ ಅಸ್ವಸ್ಥರನ್ನು ತಪ್ಪದೇ ಪ್ರತಿದಿನ ಮಾತ್ರೆಗಳನ್ನು ಸೇವಿಸಲು ಸಲಹೆ ನೀಡಲಾಯಿತು. ಆಗಸ್ಟ್ 4ರಂದು ಹುಮ್ನಾಬಾದ್ ನಗರದ ವಾಂಜರಿ ಕಾಲೋನಿಗೆ ಭೇಟಿ ನೀಡಿ ಅಸ್ವಸ್ಥರಾಗಿರುವ ವ್ಯಕ್ತಿಯ ಕುಟುಂಬದವರಿಗೆ ಆಪ್ತ ಸಮಾಲೋಚನೆಗೆ ಒಳಪಡಿಸಲಾಯಿತು. ಖಿನ್ನತೆ ಅನ್ನೋದು ಒಂದು ಕಾಯಿಲೆ. ಒಬ್ಬ ವ್ಯಕ್ತಿ ಮಾನಸಿಕ ಅಸ್ವಸ್ಥರನ್ನಾಗಿದ್ದಾರೆ, ತಕ್ಷಣವೇ ವೈದ್ಯರ ಸಂಪರ್ಕಕ್ಕೆ ಹೋಗಬೇಕು ಮತ್ತು ಅವರಿಗೆ ಆಪ್ತ ಸಮಾಲೋಚನೆಯ ಮೂಲಕ ಮಾರ್ಗದರ್ಶನವನ್ನು ಮಾಡಬಹುದು ಎಂದು ಆರ್ಬಿಟ್ ಸಂಸ್ಥೆಯ ಆಪ್ತ ಸಮಾಲೋಚಕರಾದ ಅರುಣ್ ಕೋಟೆ ಆಪ್ತ ಸಮಾಲೋಚನೆ ಮಾಡಿದರು. ಕಾದ್ಯಾಪುರ್ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಮತ್ತು ಲಿವ್ ಲವ್ ಲಾವ್ ಫೌಂಡೇಶನ್ ಅವರ ಸಂಯುಕ್ತಾಶ್ರಯದಲ್ಲಿ ಮಾನಸಿಕ ಅಸ್ವಸ್ಥತೆ ಕುರಿತು ಜಾಗೃತಿ ಕಾರ್ಯಕ್ರಮ ನಡೆಸಲಾಯಿತು. ಈ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಯಾಗಿ ನವಜೀವನ ಕಾರ್ಯಕ್ರಮದ ಕಾರ್ಯಕರ್ತರಾದ ಶ್ರೀ ಅಮರ್ ಮಾಹಿತಿ ನೀಡುತ್ತಾ ಮಾನಸಿಕ ಕಾಯಿಲೆ ಎಂದರೇನು ಮತ್ತು ಮಾನಸಿಕ ಕಾಯಿಲೆ ಲಕ್ಷಣಗಳ ಬಗ್ಗೆ ಮಾಹಿತಿ ನೀಡಿದರು. ಈ ಮಾನಸಿಕ ಕಾಯಿಲೆಯು ಯಾವ ವಯಸ್ಸಿನ ವ್ಯಕ್ತಿಯಲ್ಲಿ ಬರುವ ಒಂದು ಕಾಯಿಲೆಯಾಗಿದೆ. ಅವರಲ್ಲಿ ಹಲವು ರೀತಿಯ ಲಕ್ಷಣಗಳು ಕಾಣಿಸಿಕೊಳ್ಳುತ್ತವೆ. ದುಃಖ, ಭಯ, ಆತಂಕ, ಕೋಪ, ಅಳುವುದು, ನಗುವುದು
ಈ ರೀತಿ ಕಾಯಿಲೆಯ ಲಕ್ಷಣಗಳು ಜನರಲ್ಲಿ ಕಾಣಿಸುತ್ತದೆ ಎಂದು ಮಹಿಳೆಯರಿಗೆ ಈ ಜಾಗೃತಿ ಕಾರ್ಯಕ್ರಮದ ಮೂಲಕ ಒಟ್ಟು 30 ಜನ ಮಹಿಳೆಯರು ಹುಲ್ಸೂರು ಅಂಗನವಾಡಿ ಕೇಂದ್ರದಲ್ಲಿ ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು. ಆರ್ಬಿಟ್ ಸಂಸ್ಥೆಯಲ್ಲಿ ಸಂತ ಮದರ್ ತೆರೆಸಾರವರ 27ನೇ ಪುಣ್ಯಸ್ಮರಣೆ ದಿನ ಆಚರಣೆ. ಗುಲ್ಬರ್ಗ ಧರ್ಮಕ್ಷೇತ್ರದ ಧರ್ಮಾಧ್ಯಕ್ಷರಾದ ಫಾದರ್ ಮೈಕಲ್ ಮಿರಾಂದಾರವರು ಸಂಸ್ಥೆಯ ಪಾಲಕಿ ಸಂತ ಮದರ್ ತೆರೆಸಾರವರ ಪುಣ್ಯಸ್ಮರಣೆಯ ದಿನದಂದು ಆರ್ಬಿಟ್ ಸಂಸ್ಥೆ ಹುಮ್ನಾಬಾದ್ ಹಾಗೂ ಸೇವಾ ಸಂಗಮ ಸಂಸ್ಥೆ ಕಲಬುರಗಿ ಸಮಾಜ ಸೇವೆಯಲ್ಲಿ ನಿರತರಾದ ಕಾರ್ಯಕರ್ತರಿಗೆ ಹೂಗುಚ್ಛ ನೀಡುವುದರ ಮೂಲಕ ಸಮಾಜಕ್ಕೆ ಹೆಚ್ಚಿನ ರೀತಿಯಲ್ಲಿ ಉಪಯುಕ್ತವಾಗುವ ಹಾಗೆ ಸಮಾಜ ಸೇವೆ ಮಾಡಬೇಕಾಗಿದೆ. ನಿಸ್ವಾರ್ಥ ಸಮಾಜ ಸೇವೆಗೆ ಸಂತ ಮದರ್ ತೆರೆಸಾರವರು ಮಾದರಿಯಾಗಿದ್ದಾರೆ. ಅವರು ತೋರಿದ ಮಾರ್ಗದಲ್ಲಿ ನಾವೆಲ್ಲರೂ ನಿಸ್ವಾರ್ಥ ಸಮಾಜ ಸೇವೆಯನ್ನು ಮಾಡೋಣ ಎಂದು ತಮ್ಮ ಅಧ್ಯಕ್ಷತೆಯನ್ನು ನುಡಿಯನ್ನು ನುಡಿದರು. ಆದುದರಿಂದ ಬಡಬಗ್ಗರಿಗೆ, ದೀನ ದಲಿತರಿಗೆ, ಕಷ್ಟದಲ್ಲಿದ್ದವರಿಗೆ ನಾವು ಸೇವೆ ಮಾಡುವಾಗಲೆಲ್ಲ ದೇವರಿಗೆ ಸೇವೆ ಮಾಡ್ತಾ ಇದ್ದೇವೆ. ಇದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದೆ ಆದರೆ ಮತ್ತು ನಮ್ಮ ಪೋಷಕಿಯಾದ ಪಾಲಕಿಯಾದ ಸಂತ ತೆರೇಸಾ, ಕೋಲ್ಕತ್ತಾದ ಸಂತ ತೆರೇಸಾ ಅವರ ಜೀವನದ ಕೆಲವು ತುಣುಕು ದೃಶ್ಯಗಳನ್ನು ನೀವು ನೋಡಿದ್ದೀರಾ. ಪ್ರಾಸ್ತಾವಿಕವಾಗಿ ಮಾತನಾಡಿದ ಆರ್ಬಿಟ್ ಹಾಗೂ ಸೇವಾ ಸಂಗಮ ಸಂಸ್ಥೆಯ ನಿರ್ದೇಶಕರಾದ ಫಾದರ್ ವಿಕ್ಟರ್ ವಾಸ್, ಬಡವ ಬಲ್ಲಿದರ ತಾಯಿ ಸಂತ ಮದರ್ ತೆರೆಸಾರವರ 27ನೇ ಪುಣ್ಯಸ್ಮರಣೆಯ ದಿನಾಚರಣೆಯನ್ನು ನಾವು ಆಚರಿಸುತ್ತಿದ್ದೇವೆ. ಮದರ್ ತೆರೆಸಾರವರು ತೋರಿದ ಮಾರ್ಗದಲ್ಲಿ ಸಂಸ್ಥೆಯನ್ನು ಮುನ್ನಡೆಸಿಕೊಂಡು ಹೋಗುತ್ತಿದ್ದೇವೆ. ಕುಷ್ಠರೋಗಿಗಳ ಹಾಗೂ ನಿರ್ಗತಿಕರ ಸೇವೆಗಾಗಿ ತಮ್ಮ ಜೀವನವನ್ನು ಅರ್ಪಿಸಿ ಶ್ರಮಿಸುತ್ತಿದೆ ಎಂದು ನುಡಿದರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ ವಂದನೀಯ ಫಾದರ್ ಕ್ಲೇರಿ ಡಿಸೋಜರ್ ಅವರು ಮಾತನಾಡಿ, ಸಮಾಜ ಸೇವೆಯು ತುಂಬ ಅಮೂಲ್ಯವಾದಂತಹ ಕಾರ್ಯವಾಗಿದೆ. ಈ ಕಾರ್ಯ ಎಲ್ಲರಿಂದ ಮಾಡಲು ಸಾಧ್ಯವಿಲ್ಲ. ಈ ಅವಕಾಶವನ್ನು ಸದ್ಬಳಕೆ ಮಾಡಿಕೊಳ್ಳಿರಿ. ನೀವು ಮಾಡುವ ನಿಸ್ವಾರ್ಥ ಸೇವೆಯು ನಿಮ್ಮ ಕುಟುಂಬಕ್ಕೆ ಶಾಂತಿಯನ್ನು ಒದಗಿಸುತ್ತದೆ ಎಂದು ಕಾರ್ಯಕರ್ತರನ್ನು ಹುರಿದುಂಬಿಸಿದರು. ಅವರ ಈ ಸಂಸ್ಥೆಯಲ್ಲಿ ನಾವು ಕೊಡುವಂತಹ ಸೇವೆ ಮತ್ತೆ ಇತರ ಸಂಸ್ಥೆಗಳು, ಇತರ NGOಗಳು ಕೊಡುವ ಸೇವೆಗೆ ಏನಿರಬೇಕು, ಅಜಗಜಾಂತರ ವ್ಯತ್ಯಾಸ. ನನ್ನನ್ನು ನೋಡಿದವರು ಸಮಥಿಂಗ್ ಇಸ್ ಡಿಫರೆಂಟ್. ಆ ರೀತಿ ನಮ್ಮ ಆರ್ಬಿಟ್ ಸಂಸ್ಥೆಯ ಸಮಾಜ ಸೇವಕರು ನಡೆದಿದ್ದಾರೆ, ನಡ್ಕೊಂಡು ಬರ್ತಿದ್ದಾರೆ. ನಿಮಗೆ ನಾನು ಸೆಲ್ಯೂಟ್ ಕೊಡ್ತೇನೆ. ನಿಮಗೆ ಹೇಳುವಷ್ಟು ನಾನು ದೊಡ್ಡವನಲ್ಲ. ಈ ಸಂದರ್ಭದಲ್ಲಿ ಸೇವಾ ಸಂಗಮ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ದೀಪಕ್, ಆರ್ಬಿಟ್ ಸಂಸ್ಥೆಯ ಸಹ ನಿರ್ದೇಶಕರಾದ ಫಾದರ್ ವಿಜಯ್, ಬ್ರದರ್ ಫ್ರಾನ್ಸಿಸ್, ರಿಜಿ ರೊನಾಲ್ಡೋ, ಸೇವಾ ಸಂಗಮ ಹಾಗೂ ಆರ್ಬಿಟ್ ಸಂಸ್ಥೆಯ ಸಮಾಜ ಸೇವೆ ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಿಸ್ಟರ್ ವಿಲ್ಮಾ, ಕುಮಾರಿ ಅನಿತಾ ಪ್ರಾರ್ಥಿಸಿ, ರವಿ ಚಲ್ಕಾಪುರೆ ಸ್ವಾಗತಿಸಿ, ನಿಲ್ಕಂಠ್ ನಿರೂಪಿಸಿ, ಆನಂದ್ ವಂದಿಸಿದರು. ಸೆಪ್ಟೆಂಬರ್ 6ರಂದು ಚುಟುಕುಪ್ಪ ತಾಲೂಕಿನ ಮಣ್ಣೆಖೇಳಿಯಲ್ಲಿ CHCಯಲ್ಲಿ ಮಾನಸಿಕ ಅಸ್ವಸ್ಥರಿಗಾಗಿ DMHP ಕ್ಯಾಂಪ್ ನಡೆಸಲಾಯಿತು. ಈ ಶಿಬಿರದಲ್ಲಿ ಆರ್ಬಿಟ್ ಸಂಸ್ಥೆಯ ನೋಂದಣಿಯಾಗಿದ್ದ 34 ಮಾನಸಿಕ ಅಸ್ವಸ್ಥರಿಗೆ 1 ತಿಂಗಳ ಔಷಧಿ ಒದಗಿಸಿಕೊಡಲಾಯಿತು ಮತ್ತು ಯಾವ ಔಷಧಿ ಯಾವಾಗ ತೆಗೆದುಕೊಳ್ಳಬೇಕೆಂದು ತಿಳಿಸಲಾಯಿತು. ಈ ಶಿಬಿರದಲ್ಲಿ ಮನೋವೈದ್ಯರಾದ ಡಾಕ್ಟರ್ ಅಮಲ್ ಶರೀಫ್ ಬಂದಂಥ ಫಲಾನುಭವಿಗಳಿಗೆ ಚಿಕಿತ್ಸೆ ನೀಡುವುದರ ಜೊತೆಗೆ ಆರ್ಬಿಟ್ ಸಂಸ್ಥೆಯ ಕಾರ್ಯಕರ್ತರಾದ ಅರುಣ್ ಕುಮಾರ್ ಮತ್ತು ಪ್ರೀತಿ ಬಂದಂಥ ಫಲಾನುಭವಿಗಳನ್ನು ಚಿಕಿತ್ಸೆ ಒದಗಿಸಿಕೊಡುವುದಕ್ಕೆ ವ್ಯವಸ್ಥಾಪನೆಯನ್ನು ಮಾಡಿದರು. ಸೇವಾ ಸಂಗಮ ಸಮಾಜ ಸೇವಾ ಸಂಸ್ಥೆಯ ವಾರದ ವರದಿಗಳು. ಸೆಪ್ಟೆಂಬರ್ 2ರಂದು ಸೇವಾ ಸಂಗಮ ಸಂಸ್ಥೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಕಲಬುರಗಿ ನಗರ ಗ್ರಾಮೀಣ ಪ್ರದೇಶದಲ್ಲಿ ಉದನೂರು ಅಂಗನವಾಡಿ ಕೇಂದ್ರದಲ್ಲಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣ ಯೋಜನೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಕುಮಾರಿ ಅನಿತಾರವರು ಬೆಳವಣಿಗೆಯಲ್ಲಿ ಕುಂಠಿತ ಇರುವ ಮಕ್ಕಳಲ್ಲಿರುವ ನ್ಯೂನತೆಯನ್ನು ಕಂಡುಹಿಡಿದು ಆ ಮಕ್ಕಳಿಗೆ ಬೇಕಾಗಿರುವ ಸಾಧನ ಸಲಕರಣೆಯನ್ನು ನೀಡುವುದರ ಮೂಲಕ ಹಾಗೂ ಚಟುವಟಿಕೆಯನ್ನು ಮಾಡಿ ಹಾಗೂ ಸರ್ಕಾರದಿಂದ ಸಿಗುವಂತಹ ಸೌಲಭ್ಯಗಳನ್ನು ದೊರಕಿಸುವಲ್ಲಿ ಸೇವಾ ಸಂಗಮ ಸಂಸ್ಥೆ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದು ತಿಳಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ 11 ಜನ ಭಾಗವಹಿಸಿದ್ದರು. ಅಂಗನವಾಡಿ ಮೇಲ್ವಿಚಾರಕರಾದ ಹೀನಾ ಮೇಡಮ್ ಹಾಗೂ ಕಾರ್ಯಕರ್ತೆಯಾದ ಶ್ರೀಮತಿ ಜಗದೇವಿ ಪಾಲಕರು ಪಾಲ್ಗೊಂಡಿದ್ದರು. ಕಲಬುರಗಿ ತಾಲೂಕು ಫರ್ತಾಬಾದ್ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸೇವಾ ಸಂಗಮ ಸಂಸ್ಥೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖೆಯ ಆರೋಗ್ಯ ಇಲಾಖೆ ಹಾಗೂ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಕಲಬುರಗಿ ಇವರ ಸಂಯುಕ್ತಾಶ್ರಯದಲ್ಲಿ ಮಹಿಳೆಯರಲ್ಲಿ ಕಂಡುಬರುವ ರಕ್ತಹೀನತೆ ಕುರಿತು ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ಶ್ರೀಮತಿ ಇಂದ್ರಾ ಶರ್ಮಾ ಮಾತನಾಡಿ, ಮಹಿಳೆಯರು ತಮ್ಮ ದಿನನಿತ್ಯದ ಕಾರ್ಯದಲ್ಲಿ ತಮ್ಮ ಆಹಾರ ಸೇವನೆ ಬಗ್ಗೆ ಆಲಸ್ಯವನ್ನು ತೊರೆದು ಹಸಿರು ತರಕಾರಿ, ಹೆಚ್ಚು ಹಣ್ಣು ಹಂಪಲುಗಳನ್ನು, ಪೌಷ್ಟಿಕಾಂಶ ಭರಿತವಾದ ಆಹಾರವನ್ನು ಸೇವಿಸುವ ಮೂಲಕ ರಕ್ತಹೀನತೆಯಂತಹ ಸಮಸ್ಯೆಯಿಂದ ಮುಕ್ತಿ ಹೊಂದಬಹುದಾಗಿದೆ. ಸ್ವಸ್ಥ ಭಾರತ ನಿರ್ಮಿಸೋಣ, ಸ್ವಚ್ಛ ಭಾರತವನ್ನಾಗಿಸೋಣ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಶ್ರೀ ರಾಜ್ಕುಮಾರ್ ಮಾತನಾಡಿ ಶೀಘ್ರ ಪತ್ತೆ ಹಚ್ಚುವಿಕೆ ಮತ್ತು ಆರಂಭಿಕ ಶಿಕ್ಷಣದ ಕುರಿತು ಮಾಹಿತಿಯನ್ನು ನೀಡಿದರು. ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಮತಿ ಗಂಗೂಬಾಯಿ
BHEO ಶ್ರೀಮತಿ ಆಫ್ರೀನ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ 20 ಜನ ಮಹಿಳೆಯರು ಭಾಗವಹಿಸಿದರು. ನಮ್ಮೊಂದಿಗೆ ಸೇರಿ ಒಟ್ಟಿಗೆ ಉತ್ತಮ ಸಮಾಜಕ್ಕಾಗಿ ಪ್ರಯತ್ನಿಸುತ್ತಾ ಹೆಚ್ಚು ಮಾಹಿತಿಗೆ ಸಂಪರ್ಕದಲ್ಲಿರಿ. ಧನ್ಯವಾದಗಳು.